ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದೇವರು ಸ್ವತಃ ಬಂದು ಇಲ್ಲಿ ನೆಲೆಸಿ ಮನೆ ಮಾಡಿರುವಂತಹ ಜಾಗಕ್ಕೆ. ಸೊ ಲೈಟಾಗಿ ಗೆಸ್ ಆಗಿದೆ ಅಂತ ಅನ್ಕೊಂತೀನಿ. ನಾವಿವತ್ತು ನಿಮ್ಮನ್ನ ದೇವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವ್ರ ಮನೆ ಚಿಕ್ಕಮಗಳೂರಿಂದ ಮೂಡಿಗೆರೆ ತಾಲೂಕಿಗೆ ಬಂದ್ರೆ ಮೂಡಿಗೆರೆಯಿಂದ ಹೆಚ್ಚು ಕಡಿಮೆ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಬನ್ನಿ, ದೇವ್ರ ಮನೆ ಯಾವ ತರ ಇದೆ ನೋಡ್ಕೊಂಡು ಬರೋಣ. ಕೊನೆಗೂ ನಾವು ತಲುಪೇ ಬಿಟ್ವಿ ನೋಡಿ, 1400 ವರ್ಷಗಳ ಇತಿಹಾಸ ಇರುವಂತಹ ದೇವರ ಮನೆನ. ಈ ಜಾಗಕ್ಕೆ ದೇವರ ಮನೆ ಅಂತ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಈ ಹಿಂದೆ ಭೂಮಿ ಮೇಲಿರುವಂತಹ ಜನಗಳಿಗೆ ತುಂಬಾ ಕಷ್ಟ ಇತ್ತಂತೆ. ಎಷ್ಟರ ಮಟ್ಟಿಗೆ ಕಷ್ಟ ಅಂತ ಹೇಳಿದ್ರೆ, ಈ ಕಷ್ಟಗಳಿಂದ ಅಳುವಂತಹ ಜನರ ಅಳು ಏನಿದೆಯಲ್ಲ, ಅದು ಮೇಲಿನ ಕೈಲಾಸದಲ್ಲಿರುವಂತಹ ಪರಮಶಿವನ ಕಿವಿಗೆ ಬೀಳತ್ತೆ. ಜನರ ಅಳುವಿನ ಶಬ್ದ ಕೇಳಿದ ತಕ್ಷಣ ಪರಮಶಿವ ತನ್ನ ಪರಮ ಭಕ್ತನಾಗಿರುವಂತಹ ನಂದಿನ, ನೀನು ಭೂಮಿಗೆ ಹೋಗ್ಬಿಟ್ಟು ಜನಗಳ ಸಮಸ್ಯೆಗಳು ಏನಿದೆ ಎಲ್ಲ ಕೇಳಿಸ್ಕೊಂಡು ಬಂದು ನನಗೆ ಹೇಳು ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಶಿವನ ಆಜ್ಞೆ ಪ್ರಕಾರ ನಂದಿ ಭೂಮಿಗೆ ಬರ್ತಾರೆ. ಯಾವಾಗ ಈ ಜಾಗಕ್ಕೆ ಬರ್ತಾರೋ ಇವರಿಗೆ ಇಲ್ಲೊಂದು ವಿಶೇಷವಾದಂತಹ ನೆಮ್ಮದಿ ಕಾಣುತ್ತೆ. ಹಾಗಾಗಿ ಈ ಜಾಗದಲ್ಲೇ ಕೆಲ ಕಾಲ ವಿಶ್ರಾಂತಿ ಪಡೆದುಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ನಿದ್ರೆಗೆ ಜಾರ್ತಾರೆ. ತುಂಬಾ ಸಮಯ ಆದ್ರೂ ಯಾಕೆ ನಂದಿ ವಾಪಸ್ ಕೈಲಾಸಕ್ಕೆ ಬರ್ಲಿಲ್ಲ ಅಂತ ಶಿವ ಯೋಚನೆ ಮಾಡ್ತಾರೆ. ಭೂಮಿಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಖುದ್ದಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಸ್ವತಃ ತಾವೇ ಕಾಲಭೈರವೇಶ್ವರನಾಗಿ ಭೂಮಿಗೆ ಬರ್ತಾರೆ. ದಣಿದು ವಿಶ್ರಾಂತಿ ಪಡಿತಾ ಇರುವಂತಹ ನಂದಿನ ಶಿವ ಭೂಮಿ ಮೇಲೆ ನೋಡ್ತಾರೆ. ನಂದಿನ ನೋಡಿ ಆನಂದ ಪಡ್ತಾ ಶಿವ ನಂದಿ ಹೇಳೋವರೆಗೂ ತಾನು ಇಲ್ಲೇ ನೆಲೆಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಯಾವಾಗ ಶಿವ ಈ ಭೂಮಿಗೆ ಬಂದು ಈ ನೆಲನ ಸ್ಪರ್ಶ ಮಾಡ್ತಾರೋ ಅವತ್ತಿನಿಂದ ಈ ನೆಲ ಪಾವನವಾಯಿತು ಅನ್ನೋದು ಸ್ಥಳೀಯ ಜನರ ಒಂದು ನಂಬಿಕೆ. ನನ್ನ ಹಿಂದೆ ಏನು ಈ ಕಲ್ಯಾಣಿ ನೋಡ್ತಾ ಇದ್ದೀರಲ್ಲ, ಇದೇ ನೀರಿನಿಂದ ಒಳಗೆ ನೆಲೆಸಿರುವಂತಹ ಕಾಲಭೈರವೇಶ್ವರನಿಗೆ ಪ್ರತಿದಿನ ಅರ್ಚನೆ, ಅಭಿಷೇಕ, ಸ್ನಾನ ಎಲ್ಲದೂ ಆಗತ್ತೆ. ಈ ನೀರಲ್ಲಿ ಸ್ನಾನ ಮಾಡಿದ್ರೆ, ಈ ನೀರನ್ನ ಸೇವಿಸಿದ್ರೆ ಯಾವುದೇ ತರದ ರೋಗ ರುಜಿನಗಳಿರಲಿ ಅವೆಲ್ಲವೂ ಕ್ಲಿಯರ್ ಆಗುತ್ತೆ ಅನ್ನೋದು ಹಿಂದಿನ ಕಾಲದಿಂದನೂ ಬಂದಿರುವಂತಹ ಒಂದು ನಂಬಿಕೆ. ಈ ಕಲ್ಯಾಣಿಯಲ್ಲಿ ಇರುವಂತಹ ನೀರು ಇಲ್ಲ ಎಷ್ಟೇ ವರ್ಷಗಳಿಂದ ಮಳೆ ಆಗದೇ ಇರಲಿ ಯಾವತ್ತೂ ಬತ್ತೋದೇ ಇಲ್ಲ. ಇಲ್ಲಿಂದ ನನ್ನ ಪಯಣ ಮುಂದೆ ಸಾಗಿದ್ದು ಭೈರವೇಶ್ವರ ಬೆಟ್ಟದ ಕಡೆಗೆ. ದಟ್ಟ ಕಾಡಿನ ಪ್ರಕೃತಿಯ ಮಡಿಲಲ್ಲಿರುವಂತಹ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಜಾಗ ಈ ಭೈರವೇಶ್ವರ ಬೆಟ್ಟ. ಈ ದೇವಸ್ಥಾನದ ಜಾಗ ಅದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ತುಂಬ ಕನ್ನಡ ಫಿಲ್ಮ್ಗಳ ಸಾಂಗ್ಸ್ಗಳಾಗಲಿ ಕೆಲವೊಂದು ಸೀನ್ಸ್ಗಳಾಗಲಿ ಈ ಜಾಗದಲ್ಲಿ ಶೂಟಿಂಗ್ ಆಗಿದೆ. ಇತ್ತೀಚೆಗೆ ಜನರು ಈ ಜಾಗಕ್ಕೆ ಭಕ್ತಿಯಿಂದ ಬರೋದಕ್ಕಿಂತ ತಮ್ಮ ಫೋಟೋ ಶೂಟ್ಗಳಿಗಾಗಿ ಬರೋದೇ ಜಾಸ್ತಿ ಆಗಿದೆ. ನಾನು ನೋಡ್ದಂಗೆ ಆಲ್ರೆಡಿ ಇಲ್ಲಿ 2 ಕಪಲ್ಗಳು ಫೋಟೋಶೂಟ್ ನಡೆಸ್ತಾ ಇದ್ರು.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.